ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಇನ್ ಕನ್ನಡ. ನಾನು ಕೀರ್ತಿ ಚೇತನ್. ಈರುಳ್ಳಿ ಬೀಜ ಇಲ್ಲದೇನೆ ಈರುಳ್ಳಿಯನ್ನು ಬೆಳೆಯೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾನು ಈ ಮುಂಚೆ ಈರುಳ್ಳಿ ಸೊಪ್ಪನ್ನು ಹೇಗೆ ಹಾರ್ವೆಸ್ಟ್ ಮಾಡಬೇಕು, ಯಾವ ರೀತಿ ನಾವು ಈರುಳ್ಳಿಯನ್ನು ಬೆಳಿಬೇಕು ಅಂತ ಹೇಳಿ ಒಂದು ವಿಡಿಯೋನ ಮಾಡಿದ್ದೆ. ಆ ವಿಡಿಯೋ ಸುಮಾರು 73,000ಕ್ಕಿಂತ ಜಾಸ್ತಿ ವ್ಯೂಸ್ ಆಗಿದೆ. ಹೆಚ್ಚು ಜನ ಅದನ್ನು ಇಷ್ಟಪಟ್ಟಿದ್ದೀರಿ. ಈರುಳ್ಳಿಯನ್ನು ಯಾವ ರೀತಿ ನಾವು ಈರುಳ್ಳಿಯಿಂದನೇ ಬೆಳಿಬಹುದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದೆಲ್ಲದಕ್ಕೂ ನಮಗೆ ಬೇಕಾಗಿರೋದು ಒಂದು ಮೊಳಕೆ ಬಂದ ಈರುಳ್ಳಿ. ಮೊಳಕೆ ಬಂದ ಈರುಳ್ಳಿಯನ್ನು ಮಣ್ಣಿನಲ್ಲಿ ನಾವು ನೆಟ್ಟಾಗ ಯಾವುದೋ ಒಂದು ಪಾಟಲ್ಲಿ ನಿಮಗೆ ಎಲ್ಲಿ ಜಾಗ ಇರುತ್ತೆ ಅಲ್ಲಿ ಮಣ್ಣಲ್ಲಿ ಈರುಳ್ಳಿಯನ್ನು ನೆಟ್ಟಬೇಕು. ನಟ್ಟಾಗ ಅದರಲ್ಲಿ ಸುಮಾರು ಗಿಡಗಳು ಅದರಿಂದ ಬರುತ್ತೆ. ಅದರಿಂದನೇ ನಾವು ಹೇಗೆ ಜಾಸ್ತಿ ಗಿಡಗಳನ್ನು ಮಾಡ್ಕೋಬೇಕು, ಹೇಗೆ ಈರುಳ್ಳಿಯನ್ನು ಬೆಳಿಬಹುದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾನು 2 ಮೊಳಕೆ ಬಂದಿದ್ದ ಈರುಳ್ಳಿ ಇತ್ತು, ಅಷ್ಟರಿಂದನೇ ಇನ್ನೂ ಹೆಚ್ಚು ಗಿಡಗಳನ್ನು ನಾವು ಮಾಡಿಕೊಂಡು ಅದರಿಂದನೇ ಈರುಳ್ಳಿಯನ್ನು ಬೆಳಿಬಹುದು. ನೋಡಿ, ಇಲ್ಲಿ ಇದೊಂದು ಈರುಳ್ಳಿ ಮೊಳಕೆ ಬಂದಿತ್ತು, ಅದನ್ನು ನೆಟ್ಟಿದ್ದೆ. ಅದನ್ನು ಇವಾಗ ಕೀಳ್ತಾ ಇದ್ದೀನಿ. ತುಂಬ ಟೈಟಾಗಿತ್ತದು, ಕೀಳಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಒಂದು ಟೂಲ್ನ ಸಹಾಯದಿಂದ ಅದನ್ನು ಬೇರು ಸಮೇತ ಬರೋ ಹಾಗೆ ಕೀಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬೇರು ಸಮೇತ ಅದನ್ನು ಕಿತ್ಕೊಳ್ಬೇಕು. ಇದು ಆಲ್ಮೋಸ್ಟು 1 ಮಂತ್ ಮೇಲಿನ ಗಿಡ. 1 ಮಂತ್ 1.5 ಮಂತೇ ಆಯಿತು ನಟ್ಟು. ಅದು ಮೊಳಕೆ ಇದ್ದಿದ್ದು ಇಷ್ಟುದ್ದ ಗಿಡ ಆಗಿದೆ. ಅಲ್ಲಿಯೇ ತನಕ ನಾನು ಇದನ್ನು ಹಾಗೆ ಬಿಟ್ಟಿದ್ದೆ. ಒಂದು ಪಾಟಲ್ಲಿ, ಆಲ್ರೆಡಿ ಇರೋಂಥ ಪಾಟಲ್ಲೇ ಒಂದು ಕಡೆ ಇದನ್ನು ಹಾಕಿ ಬಿಟ್ಬಿಡ್ಬೇಕಷ್ಟೆ. ಆಲ್ಮೋಸ್ಟು ಗಿಡ ಒಂದು ಮಂತು 1.5 ಮಂತ್ ಅಷ್ಟು ಅದು ಬೆಳೆಯುವಷ್ಟು ಟೈಮ್ನ ಬಿಟ್ಟು ಆಮೇಲೆ ಅದನ್ನು ಪೂರ್ತಿ ಬೇರು ಸಮೇತ ಕೀಳೋ ಹಾಗೆ ಕಿತ್ಕೊಳ್ಬೇಕು. ನಾನೀಗ ಹಾಗೇ ಕಿತ್ಕೊಂಡು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಒಂದೊಂದು ಗಿಡನೂ ಅದರಲ್ಲಿ ನಾವು ಒಂದೇ ಈರುಳ್ಳಿಯನ್ನು ನಟ್ಟಿದ್ರೂ ಸಹ ಅದರಲ್ಲಿ ಸುಮಾರು ಒಂದು 6-7 ಗಿಡಗಳು ಬಂದಿರುತ್ತೆ. ಅದು ಎಲ್ಲನೂ ಸಹ ಇವಾಗ ಒಂದೊಂದು ಗಿಡದಲ್ಲೂ ಬೇರು ಬರಬೇಕು. ಆ ರೀತಿ ಸಪ್ರೇಟ್ ಮಾಡ್ತಾ ಇದ್ದೀನಿ. ನೋಡಿ, ಅಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದೊಂದು ಗಿಡದಲ್ಲೂ ಸಹ ಇವಾಗ ಬೇರು ಬರೋ ರೀತಿ ಕಟ್ ಮಾಡ್ತಾ ಇದ್ದೀನಿ. ಅದು ತುಂಬ ಅಂಟ್ಕೊಂಡಿತ್ತು. ಅದು ಸಪ್ರೇಟಾಗಿ ಕೈಯಲ್ಲಿ ಡಿವೈಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಕಟರ್ನ ಸಹಾಯದಿಂದ ನಿಧಾನಕ್ಕೆ ಬೇರ್ಗೇನು ತೊಂದರೆ ಆಗದೆ ಇರೋ ಹಾಗೆ ಕಟ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ನೆರಳಲ್ಲಿ ಇದ್ದಿದ್ದರಿಂದ ಗಿಡ ಅಷ್ಟೊಂದು ಹೆಲ್ದಿಯಾಗಿಲ್ಲ. ಈರುಳ್ಳಿ ಬೆಳೆಯೋದಕ್ಕೆ ತುಂಬ ಚೆನ್ನಾಗಿ ಬಿಸಿಲಿರಬೇಕು. ಆಮೇಲೆ ಸ್ವಲ್ಪ ಲೂಸ್ ಸಾಯಿಲ್ ಇರಬೇಕು, ಅಂದರೆ ವೆಲ್ ಡ್ರೈನಿಂಗ್ ಸಾಯಿಲ್ ಇರಬೇಕು. ನೀರು ಚೆನ್ನಾಗಿ ಹರಿದು ಹೋಗೋ ರೀತಿ ಒಳ್ಳೆ ಸಾಯಿಲ್ ಇರಬೇಕು. ಇದು ನಾನು ಆಲ್ರೆಡಿ ಇದ್ದಿದ್ದಂತಹ ಪಾಟಲ್ಲೇ ಹಾಕಿದ್ದು. ಅವರೆಕಾಯಿ ಇತ್ತಲ್ಲ ತೊಟ್ಟಿಲಿ, ಅದೇ ತೊಟ್ಟಿನಲ್ಲೇ ಒಂದು ಸೈಡಲ್ಲಿ ಮಣ್ಣಿದ್ದಲ್ಲಿ ಹಾಕಿದ್ದೆ ಅಷ್ಟೇ. ಮೊಳಕೆ ಬಂದಿದ್ದು ಈರುಳ್ಳಿ 1.5 ತಿಂಗಳು ಆದಮೇಲೆ ಇಷ್ಟು ದೊಡ್ಡ ಆಗಿತ್ತು. ಸೊ ಇವಾಗ ನಾನು ಇದನ್ನು ಸಹ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಸಪ್ರೇಟ್ ಗಿಡ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ವಿಡಿಯೋದ ತಮ್ನೇಲಲ್ಲಿ ಇದೆಯಲ್ಲ 2 ಈರುಳ್ಳಿ, ಅದೇ 2 ಈರುಳ್ಳಿ ಗಿಡನೇ ನಾನಿವಾಗ ಹಾರ್ವೆಸ್ಟ್ ಮಾಡ್ತಾ ಇರೋದು. ಅಷ್ಟೇ ಮೊಳಕೆ ಬಂದಿದ್ದದು. ಅದನ್ನು ನಾನು ಅವತ್ತು ವಿಡಿಯೋ ಮಾಡುವಾಗ ಮಣ್ಣಲ್ಲಿ ಹಾಕಿದ್ದೆ. ಅದು ಇವಾಗ ಇಷ್ಟು ದೊಡ್ಡ ಆಗಿರೋದು. ಸೊ ನಾನು ಈ ವಿಡಿಯೋದಲ್ಲಿ ಈರುಳ್ಳಿ ಹಾರ್ವೆಸ್ಟ್ ಮಾಡೋದು ಮತ್ತು ಗ್ರೀನ್ ಆನಿಯನ್ಸ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ಏನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಆಲ್ರೆಡಿ ಆ ಕಂಟೆಂಟ್ ನನ್ನ ಚಾನೆಲಲ್ಲಿ ಇದೆ. ಈ ವಿಡಿಯೋದ ಕೊನೆಯಲ್ಲಿ ನಾನು ಆ ವಿಡಿಯೋದ ಲಿಂಕನ್ನು ಶೇರ್ ಮಾಡಿರ್ತೀನಿ. ಆ ವಿಡಿಯೋದ ತಮ್ನೈಲಲ್ಲಿ ಇರುತ್ತೆ ಲಾಸ್ಟಲ್ಲಿ. ಅದನ್ನು ಕ್ಲಿಕ್ ಮಾಡಿ ಯಾವ ರೀತಿ ಹಾರ್ವೆಸ್ಟ್ ಮಾಡಿದ್ರೆ ನಾವು ಈರುಳ್ಳಿಯನ್ನು ಪಡಿಬಹುದು ಅಂತ ಹೇಳಿ ಆ ವಿಡಿಯೋದಲ್ಲಿ ನೋಡಿ. ಈ ವಿಡಿಯೋನ ತುಂಬ ಲೆಂತ್ ಮಾಡೋದು ಬೇಡ, ಅದಕ್ಕೋಸ್ಕರ. ಸುಮಾರು 73,000ಕ್ಕಿಂತ ಜಾಸ್ತಿ ಜನ ಇಷ್ಟಪಟ್ಟಿರೋ ವಿಡಿಯೋ ಇದು. ತುಂಬ ಚೆನ್ನಾಗಿದೆ ವಿಡಿಯೋ, ನೋಡಿ ಅದನ್ನು. ಈಗ ಈರುಳ್ಳಿ ಸೀಡ್ಸ್ ತಗೊಳ್ಳೇಬೇಕಂತ ಇಲ್ಲ. ಈರುಳ್ಳಿ ಸೀಡ್ಸ್ ತುಂಬ ಕಾಸ್ಟ್ಲಿ ಇರುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಪ್ರತಿಯೊಂದು ಈರುಳ್ಳಿ ಮೊಳಕೆ ಬಂದು ಅದನ್ನೇ ಹಾಕಬೇಕು, ಅದರಿಂದನೇ 4 ಈರುಳ್ಳಿ ಪಡಿಬೇಕು ಅನ್ನೋಂಥದ್ದೇ ಇರೋದಿಲ್ಲ. ಒಂದು ಈರುಳ್ಳಿ ಇದ್ದರೆ ಸಾಕು, ಅದರಿಂದನೇ ಸುಮಾರು ಒಂದು 8-10 ಗಿಡಗಳನ್ನು ಮಾಡ್ಕೊಳ್ಬಹುದು. ಒಂದು ಮೊಳಕೆ ಬಂದಿರೋ ಈರುಳ್ಳಿಯಿಂದನೇ 8-10 ಗಿಡಗಳನ್ನು ಮಾಡ್ಕೊಳ್ಬಹುದು. ಸೊ ಸೀಡ್ಸ್ ಬೈ ಮಾಡಬೇಕಾಗಿಲ್ಲ, ಅಥವಾ ಎಲ್ಲೋ ನರ್ಸರಿಗಳಲ್ಲಿ ಗಿಡನ ತಗೊಳ್ಬೇಕಾಗಿದ್ದಿಲ್ಲ. ಈ ರೀತಿ ಒಂದು ಪ್ಲಾನ್ ಮಾಡ್ಕೊಳ್ಳೋದ್ರಿಂದ ನಾವೇನೇ ಜಾಸ್ತಿ ಗಿಡಗಳನ್ನು ಮಾಡ್ಕೊಳ್ಬಹುದು. ನೋಡಿ, ಒಟ್ಟು ಇಷ್ಟು ಈರುಳ್ಳಿ ಗಿಡಗಳು ಸಿಕ್ಕಿದೆ.
ಆಗಲೇ ಹೇಳಿದಾಗೆ 2 ಮೊಳಕೆ ಬಂದ ಈರುಳ್ಳಿಯನ್ನು ನಾನು ಮಣ್ಣಿಗೆ ಹಾಕಿದೆ. ಅದರಿಂದ ನನಗೆ ಒಟ್ಟು ಇಷ್ಟು ಗಿಡಗಳು ಸಿಕ್ಕಿದೆ. ಸೊ ಈ ಒಂದೊಂದು ಸಪ್ರೇಟ್ ಗಿಡದಿಂದನೂ ನಾವೀಗ ಗ್ರೀನ್ ಆನಿಯನ್ನ ಪಡ್ಕೊಳ್ಬಹುದು, ಜೊತೆಗೆ ಈರುಳ್ಳಿಯನ್ನು ಸಹ ಬೆಳ್ಕೊಳ್ಬಹುದು. ಅದಕ್ಕಾಗಿ ನಾನು ಫಸ್ಟು ಆಲ್ರೆಡಿ ಇರೋ ಅಂತಹ ತೊಟ್ಟಿಲ್ಲೇ ಸ್ವಲ್ಪ ಹೋಲನ್ನು ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲೇ ನಾವು ನಡಬಹುದು. ಅಥವಾ ನಿಮ್ಮ ಹತ್ರ ಪಾಟ್ ಇದೆ, ಬೇಡ ನಾನು ಸಪ್ರೇಟ್ ಪಾಟಲ್ಲೇ ಬೆಳೆಸ್ತೀನಿ ಅಂತ ಇದ್ದರೆ ಬೇರೆ ಪಾಟಲ್ಲೇ ಸಹ ಬೆಳೆಸ್ಬೋದು. ಆದರೆ ನೀವು ರೆಡಿ ಮಾಡ್ಕೊಂಡಂಥ ಪಾಟಿಂಗ್ ಮಿಕ್ಸಲ್ಲಿ ನೀರು ನಿಂತ್ಕೊಳ್ಬಾರ್ದು. ನೀರು ಜಾಸ್ತಿ ಹಾಕಬೇಡಿ, ಸ್ವಲ್ಪ ಹಾಕಿ. ನೀರು ನಿಂತ್ಕೊಳ್ಬಾರ್ದು. ಹಾಕಿರೋ ನೀರು ಜಾಸ್ತಿ ಇದ್ದಲ್ಲಿ ಬಸ್ತು ಹೋಗಬೇಕು. ಆ ರೀತಿ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡ್ಕೊಳ್ಳಿ. ಕೋಕೋ ಪೀಟ್ ಅಥವಾ ಭತ್ತದ ಹೊಟ್ಟು ಆ ಥರದ್ದು ಏನಾದರೂ ಒಂಚೂರು ಮಿಕ್ಸ್ ಮಾಡಿಕೊಂಡು ಒಂದೊಳ್ಳೆ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡ್ಕೊಳ್ಳಿ. ಆ ರೀತಿ ರೆಡಿ ಮಾಡಿಕೊಂಡು ಒಂದು ಸಣ್ಣ ಹೋಲ್ ಮಾಡಿಕೊಂಡು ಅಲ್ಲಿ ಗಿಡನ ನೆಡ್ಬೋದು. ಅಥವಾ ಪಾಟ್ ಇಲ್ಲದೇ ಇದ್ದರೆ ನಿಮ್ಮ ಹತ್ರ ಆಲ್ರೆಡಿ ಇರೋಂತಹ ಪಾಟಲ್ಲಿ ದೊಡ್ಡ ಗಿಡ ಇತ್ತು ಅಥವಾ ಸಣ್ಣ ಸಣ್ಣ ಸೊಪ್ಪೇನಾದರೂ ಬೆಳ್ಕೊಳ್ತಾ ಇದ್ದೀರಿ ಅಂತಂದರೆ ಅದರಲ್ಲೇ ಜಾಗ ಇದ್ರೂ ಸಹ ಮಧ್ಯ ಮಧ್ಯದಲ್ಲಿ ಒಂದೊಂದು ಗಿಡಗಳನ್ನು ಹಾಕ್ಕೊಳ್ಬಹುದು. ನಾನು ಒಂದು ಪಾಟಲ್ಲೂ ಹಾಕಿದ್ದೀನಿ. ಹಾಗೆಯೇ ಈಗ 7-8 ಗಿಡ ಇದೆ ಅಲ್ವಾ, ಅದಕ್ಕೋಸ್ಕರ ಎಲ್ಲೆಲ್ಲಿ ಜಾಗ ಸಿಗತ್ತೆ ಅಲ್ಲೆಲ್ಲ ಕಡೆನೂ ಒಂದೊಂದು ಗಿಡನ ನಡ್ತೀನಿ. ನೀವೂ ಸಹ ಮನೇಲಿ ಮೊಳಕೆ ಬಂದಿದ್ದ ಈರುಳ್ಳಿ ಇದ್ದರೆ ಎಸೆಯೋದಕ್ಕೆ ಹೋಗಬೇಡಿ. ಈ ರೀತಿ ಪಾಟಲ್ಲಿ ನಟ್ಟು ನೋಡಿ, ಆಮೇಲೆ ಅದರಿಂದನೇ ಸುಮಾರು ಒಂದು 7-8 ಗಿಡಗಳ ಆದಮೇಲೆ ಹೀಗೆ ಸಪ್ರೇಟ್ ಮಾಡ್ಕೊಳ್ಳಿ. ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಬೇರಿಗೆ ಏಟ್ ಆಗದೆ ಇರೋ ಹಾಗೆ ಸಪ್ರೇಟ್ ಮಾಡಿಬಿಟ್ಟು ಹೀಗೆ ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲಿ ನಟ್ಟಾದಮೇಲೆ ಚೆನ್ನಾಗಿ ನೀರು ಹಾಕೋದನ್ನು ಮಾತ್ರ ಮರಿಬೇಡಿ. ನಾವು ಇಲ್ಲಿ ಕಟ್ ಮಾಡಿ ಸಪ್ರೇಟ್ ಮಾಡಿ ಬೇರೆ ನಟ್ಟಿರ್ತೀವಿ. ಸೊ ಚೆನ್ನಾಗಿ ನೀರು ಹಾಕಿ ಆಮೇಲಿಂದ ನೆಕ್ಸ್ಟ್ ಟಾಪ್ ಲೇಯರ್ ಮಣ್ಣು ಡ್ರೈ ಆದಾಗ ಮಾತ್ರ ನೀರು ಹಾಕಿ, ಹೆಚ್ಚು ನೀರು ಕೊಡಬೇಡಿ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ 2 ಈರುಳ್ಳಿಯಿಂದ ನಾವು ಹೆಚ್ಚು ಈರುಳ್ಳಿ ಗಿಡಗಳನ್ನು ಮಾಡ್ಕೊಂಡ್ವಿ ಅಂತ ಹೇಳಿ. ಸೊ ನಮಗೆ ಸೀಡ್ಸ್ನ ಅವಶ್ಯಕತೆಯೇ ಇರೋದಿಲ್ಲ. ಹಾಗೆಯೇ ಈ ವಿಡಿಯೋ ಇನ್ಕಂಪ್ಲೀಟ್ ಆಗುತ್ತೆ. ಯಾಕೆ ಅಂತಂದರೆ ನೀವು ಈ ನೆಕ್ಸ್ಟ್ ನಾನು ಲಿಂಕ್ ಶೇರ್ ಮಾಡ್ತೀನಲ್ಲ ಆ ವಿಡಿಯೋನ ನೋಡಿಲ್ಲ ಅಂತಂದರೆ, ಯಾಕಂದರೆ ಗ್ರೀನ್ ಆನಿಯನ್ನ ಹಾರ್ವೆಸ್ಟ್ ಮಾಡೋ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ನಾವು ಆನಿಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಆ ವಿಡಿಯೋನ ಲಿಂಕನ್ನು ಕೊನೆಯಲ್ಲಿ ಶೇರ್ ಮಾಡ್ತೀನಿ, ನೋಡಿ. ಥ್ಯಾಂಕ್ ಯು.